ಈ ಬಾರಿ ಅಂತ ಹೇಳ್ತೇನೆ, ನನ್ನೂರು ಮೀರಿ ಅಂತ ಹೇಳಬೇಕು. ಈ ಬಾರಿ ಇವತ್ತು ನನ್ನೂರು ನಾವು ಆಗಬೇಕು ಅಂತಂದ್ರೆ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು JDSನ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕರು, ಬಲವಾದಂತಹ ಪರವಾಗಿರ್ತಕ್ಕಂಥ ಆಡಳಿತ ಪರವಾಗಿರ್ತಕ್ಕಂತಹ ಒಂದು ಅಲೆ ಇದೆ. ಸಾಮಾನ್ಯವಾಗಿ 10 ವರ್ಷಗಳ ನಂತರ ಆಡಳಿತ ವಿರೋಧಿ ಅಲೆ ಇರ್ತದೆ ಅಂತ ವ್ಯಕ್ತಿಗಾದರೂ ಆಗಲಿ. ಆದರೆ ಇವತ್ತು ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಬಿಟ್ರೆ ಅದು ಕುಗ್ತಾ ಇಲ್ಲ. ಇದು ನಮಗೆ ದೊಡ್ಡ ಶಕ್ತಿ, ಬಿಜೆಪಿಗೆ ಇದು ದೊಡ್ಡ ಶಕ್ತಿ. ಇವತ್ತು ಇದನ್ನ ನಮ್ಮ ಪರವಾಗಿ ಮತಗಳಾಗಿ ಕೂಡಲೇ ಅದನ್ನ ಕಿತ್ಕೊಂಡಿದ್ದಾರೆ ರೈತರಿಂದ. ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಾ ಇದ್ರು. ಇವ್ರು ಬಂದ ಮೇಲೆ ತಕ್ಷಣ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಮಾತಾಡಿದ್ರೆ ಅಹಿಂದ ವರ್ಗಗಳ ಬಗ್ಗೆ ಮಾತನಾಡ್ತಾರೆ, ದೀನ ದಲಿತ ಬಡವರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ದೀನ ದಲಿತರಿಗೆ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಅನುದಾನ, ಅದರಲ್ಲಿ 11ರಿಂದ 14 ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು SCP TSP ಇಂದ ತೆಗೆದು ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ. ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು. ಇವರು ಯಾವ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿದ್ದಾರೆ ಜೀವಂತ ಇರುವಾಗ. ಅದೇ ಮಾನ್ಯ ನರೇಂದ್ರ ಮೋದಿಯವರು ಅವರು ಹುಟ್ಟಿದ ಜಾಗದಿಂದ ಇಹಲೋಕಕ್ಕೆ ಹೋಗುವ ಸ್ಥಳದವರೆಗೂ ಕೂಡ ಇವತ್ತು ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನ ಮಾಡಿರುವಂತ ಖ್ಯಾತಿ ನಮ್ಮ ನರೇಂದ್ರ ಮೋದಿಯವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇವತ್ತು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳ್ಕೊಳ್ತಾರೆ ಇಲ್ಲಿ, ಆದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಈ ದೇಶದ ಅತ್ಯಂತ ಎತ್ತರದ ಹಿಂದುಳಿದ ನಾಯಕರು ಯಾರಾದರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿಯವರು ಅಂತ ನಾವು ಹೇಳಬೇಕಾಗ್ತದೆ. ಇವತ್ತು ಅನೇಕ ಯೋಜನೆಗಳು, ಕೇಂದ್ರ ಸರ್ಕಾರ ಕೊಡೋ ಯೋಜನೆಗಳು ಇವ್ರು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. 10 kg ಅಕ್ಕಿಯನ್ನ ಕಳೆದ 4 ವರ್ಷದಿಂದ ಕೊಟ್ಟಿದ್ದು ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ. ಮೊನ್ನೆ ಜನವರಿವರೆಗೂ ಕೂಡ 10 kgಯನ್ನ ಕೊಟ್ಟಿದ್ದೇವೆ. ಜನವರಿ ನಂತರ 5 kgಯನ್ನ ಇವತ್ತಿಗೂ ಕೂಡ ಕೊಡ್ತಾ ಇದ್ದೇವೆ. ಮುಂದಿನ 5 ವರ್ಷಗಳು ಕೂಡ ಬಿಜೆಪಿ ಸರ್ಕಾರ ಕೊಡುತ್ತೆ. ಆದರೆ ಮೊನ್ನೆ ಗೌರಿಬಿದನೂರಿನಲ್ಲಿ ಒಂದು ತಾಯಿಯನ್ನು ಕೇಳಿದ್ರೆ ಈ ಅಕ್ಕಿ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ, ನಾವು ಕಾರ್ಯಕರ್ತರು ಯಾವ ರೀತಿ ನಾವು ಪ್ರಚಾರವನ್ನ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ. ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಆದರೆ ಇದನ್ನ ಅನುಷ್ಠಾನ ಮಾಡಿದಂಥವರು ಮೋದಿಯವರ ಅಲ್ವಾ? ಕೇಂದ್ರ ಸರ್ಕಾರ ಏನ್ ಮಾಡಿದೆ? ಇದನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸದೆ ಹೋದ್ರೆ ರಾಜಕಾರಣದಲ್ಲಿ, ಚುನಾವಣೆಯಲ್ಲಿ ವಿಶೇಷವಾಗಿ ಉಪಯೋಗ ಆಗೋದಿಲ್ಲ. ಹಾಗಾಗಿ ಮನೆ ಮನೆಗೆ ತೆರಳಬೇಕು. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಮಹಿಳೆಯರಿಗೆ ಕೊಟ್ಟಂತ ಇವತ್ತು ಶೌಚಾಲಯಗಳು 11.5 ಕೋಟಿ ಮಹಿಳೆಯರಿಗೆ ಗೊತ್ತಾಗ್ತದೆ. ಅದು ಸ್ವಾಭಿಮಾನದ ಪ್ರತೀಕ ಒಂದೇ ಅಲ್ಲ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಗಳು ಬಹಳ ಸುಲಭ ಆಗಿದೆ. ಅದೇ ರೀತಿ ಮಹಿಳೆಯರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕೊಟ್ಟಂತ ಗ್ಯಾಸ್ ಸ್ಟವ್ ಮತ್ತು ಇವತ್ತು ಸಿಲಿಂಡರ್ಗಳು, ಇದು ಕೂಡ ಅವರ ಬದುಕನ್ನು ಬದಲಾಯಿಸಿದೆ. ಉಚಿತವಾಗಿ ಇವತ್ತು ಆರೋಗ್ಯ ಸೇವೆ ಕೊಡುವಂತ ಆಯುಷ್ಮಾನ್ ಭಾರತ್ ಯೋಜನೆ, ಇದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 130 ಕೋಟಿ ಜನರು ನಾವೆಲ್ಲ ಕೂಡ ಹೋರಾಟ ಮಾಡಿದಂತ, 500 ವರ್ಷಗಳಿಂದ ಹೋರಾಟ ಮಾಡಿದಂತ
ನಮ್ಮೆಲ್ಲರ ಒಂದು ಈ ಕಲಿಯುಗದ ದೈವ ಅಂತೆ ನಾವು ನಂಬಿರ್ತಕ್ಕಂಥ ಆ ಶ್ರೀರಾಮಚಂದ್ರ ಪ್ರಭುವೇ ಇವತ್ತು ಅಯೋಧ್ಯೆಯಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವಂತಹ ಭಾವನಾತ್ಮಕವಾದಂತಹ ಇವತ್ತು ಸಂತೋಷ ಹೆಮ್ಮೆ ನಮಗೆಲ್ಲರಿಗೂ ಕೂಡ ಆಗಿದೆ. ನಾವೆಲ್ಲ ಕೂಡ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಇವತ್ತು ಹೆಮ್ಮೆಯಿಂದ ಮತವನ್ನ ಕೇಳುವಂತ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.